ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಮುಸ್ಸಂಜೆ ಸಮಯವನ್ನು ದೈವಿಕ ಶಕ್ತಿಗಳು ಸಕ್ರಿಯವಾಗಿರುವ ಸಮಯ ಅಂತ ಪರಿಗಣಿಸಲಾಗಿದೆ. ಹಾಗಾಗಿ ಈ ಒಂದು ಸಮಯದಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸಗಳನ್ನು ಜಾಗರೂಕತೆಯಿಂದ ಮಾಡಬೇಕು. ಮುಸ್ಸಂಜೆ ತಪ್ಪಿಯೂ ಇಂತಹ ಕೆಲಸಗಳು ಮಾಡಿದರೆ ಕಂಟಕ ತಪ್ಪಿದ್ದಲ್ಲ. ಮುಸ್ಸಂಜೆ ಸಮಯಕ್ಕೆ ಬ್ರಹ್ಮ ಮುಹೂರ್ತದಷ್ಟೇ ಮಹತ್ವವಿದೆ. ಹಿಂದೂ ಧಾರ್ಮಿಕ ಗ್ರಂಥಗಳು ಸಂತೋಷದ ಜೀವನಕ್ಕಾಗಿ ಕೆಲವು ನಿಯಮಗಳನ್ನು ವಿವರಿಸುತ್ತವೆ. ಈ ನಿಯಮ ಪಾಲಿಸಿದರೆ ಸಂತೋಷ, ಶಾಂತಿ, ಸಮೃದ್ಧಿಯನ್ನು ಕಂಡುಕೊಳ್ಳಬಹುದು. ಸಂಜೆ ಈ ಕೆಲಸ ಮಾಡಿದರೆ ಘೋರ ನರಕಕ್ಕೆ ಹೋಗಬೇಕಾದ ಪರಿಸ್ಥಿತಿಯೂ ಬರಬಹುದು ಮತ್ತು ಹಣಕಾಸಿನ ಸಮಸ್ಯೆಗಳು ಎದುರಾಗುತ್ತವೆ, ಕಷ್ಟಗಳು ಉಂಟಾಗುತ್ತವೆ, ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ. ಹಾಗಾಗಿ ಈ ಮುಸ್ಸಂಜೆ ಕೆಲವು ಕೆಲಸಗಳನ್ನು ಮಾಡುವುದನ್ನು ತಪ್ಪಿಸಬೇಕು ಎನ್ನುತ್ತದೆ ಶಾಸ್ತ್ರ. ಯಾರೆಲ್ಲ ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕೆಲವರು ಮುಸ್ಸಂಜೆ ಸಮಯದಲ್ಲಿ ಊಟ ಮಾಡುವುದನ್ನು ಗಮನಿಸಿರಬಹುದು. ಇಂತಹ ಒಂದು ದೊಡ್ಡ ತಪ್ಪನ್ನು ಮಾಡಬಾರದು. ಇದರಿಂದ ಆರೋಗ್ಯ ಸಮಸ್ಯೆ ಎದುರಾಗುತ್ತದೆ. ಇನ್ನು ಹಲವರು ಮಾಡುವ ದೊಡ್ಡ ತಪ್ಪು ಮುಸ್ಸಂಜೆ ಮಲಗುವುದು. ಮುಸ್ಸಂಜೆ ಸಮಯದಲ್ಲಿ ದೇವರು ಮತ್ತು ದೇವತೆಗಳು ಸಂಚಾರವನ್ನು ಮಾಡುತ್ತಾರೆ. ಹಾಗಾಗಿ ಇಂತಹ ಸಮಯದಲ್ಲಿ ಮನೆಯ ಸದಸ್ಯರು ಮಲಗಿ ನಿದ್ರಿಸುವುದರಿಂದ ಲಕ್ಷ್ಮೀ ದೇವಿಯು ಆ ಮನೆಯಿಂದ ಹೊರಟು ಹೋಗುವಳು. ಇದರಿಂದ ಮನೆಯ ಸದಸ್ಯರು ಬಡತನ, ಹಣಕಾಸಿನ ಸಮಸ್ಯೆಗಳನ್ನು, ಅತಿಯಾದ ದುಃಖವನ್ನು ಹೊಂದುತ್ತಾರೆ. ಹಾಗೆಯೇ ಈ ಮುಸ್ಸಂಜೆಯ ಸಮಯದಲ್ಲಿ ದೈಹಿಕ ಸಂಪರ್ಕವನ್ನು ಹೊಂದಬಾರದು. ಇದರಿಂದ ಸಂತಾನವನ್ನು ಪಡೆದರೆ ಆ ಜನಿಸುವಂತಹ ಮಗು ದೈಹಿಕ ನ್ಯೂನತೆಗಳೊಂದಿಗೆ ಜನಿಸುತ್ತದೆ. ಮುಸ್ಸಂಜೆ ಸಮಯದಲ್ಲಿ ದೈವಿಕ ಶಕ್ತಿಗಳು ಸಕ್ರಿಯವಾಗಿರುತ್ತವೆ. ಹಾಗಾಗಿ ಈ ಸಮಯದಲ್ಲಿ ದೇವರು ಮತ್ತು ದೇವತೆಗಳನ್ನು ಒಲಿಸಿಕೊಳ್ಳಲು ಕೆಲವು ಕೆಲಸಗಳನ್ನು ಮಾಡಬೇಕು. ಹಾಗಾಗಿ ಕೀರ್ತನೆ, ಹಾಡು, ಭಜನೆ, ಮಂತ್ರಪಠನೆ ಮಾಡಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.